ನಮಸ್ಕಾರ ಟಿವಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಬಹಳ ಇಷ್ಟದಿಂದ ನಾನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಕಾರಣ ಇಷ್ಟನೇ, ನನಗೆ ಆ ಒಂದು ಹುಡುಗಿ ಜ್ಞಾಪಕ ಆಗ್ತಾಳೆ. ಆಕೆ ನನಗೆ ತುಂಬ ಪರಿಚಿತ ಹುಡುಗಿ, ತುಂಬ ಆ್ಯಕ್ಟಿವ್ ಹುಡುಗಿ. ಎಷ್ಟರ ಮಟ್ಟಿಗೆ ಅಂತಂತಂದರೆ ಆಕೆ ಏನಾದರೂ ಕೆಲಸ ಹಿಡಿದ್ಲು ಅಂತಂತಂದರೆ ಅದನ್ನು ಮಾಡ್ದೇ ಬಿಡ್ತಿರಲಿಲ್ಲ. ಇಡೀ ಸಂಸ್ಥೆಯಲ್ಲಿ ಜನರ ಗಮನವನ್ನು ಬಹಳ ಸುಲಭವಾಗಿ ಸೆಳೆದು ಬಿಡ್ತಾ ಇದ್ಲು. ಯಾಕಂದರೆ ಆಕೆಯ ಕಾರ್ಯಕ್ಷಮತೆಯೇ ಅಂಥದ್ದು. ಹೀಗಾಗಿ ದೊಡ್ಡ ದೊಡ್ಡವರು ಕೂಡ, ಸೀನಿಯರ್ಸ್ಗಳು ಕೂಡ ಆಕೆಯ ಎದುರುಗಡೆಗೆ ಮಾತಾಡಲಿಕ್ಕೆ ಹೆದರ್ತಾ ಇದ್ರು. ಒಂದು ದಿನ ನನಗೆ ಇದ್ದಕ್ಕಿದ್ದ ಹಾಗೆನೇ ಒಂದು ಸುದ್ದಿ ಬರಸಿಡಿಲಿನ ಹಾಗೆ ಅಪ್ಪಳಿಸ್ತು. ಏನು ಅಂದರೆ, ಇಲ್ಲ, ಆಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲಂತೆ ಅಂತ. ನನಗೆ ಆಶ್ಚರ್ಯ, ಸಾಧ್ಯವೇ ಇಲ್ಲ. ಈ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥವಳು ಅಲ್ಲವೇ ಅಲ್ಲ. ಆದರೆ ನಾನೇನೇ ವಾದ ಮಾಡಿದ್ರೂ ಕೂಡ ಅದು ಸತ್ಯ ಆಗಿತ್ತು. ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ನಾನಾಗ ಒಂದಷ್ಟು ಸತ್ಯ ಶೋಧನೆಗಳಿದೆ. ಯಾಕೆ ಈಕೆ ಆತ್ಮಹತ್ಯೆ ಮಾಡಿಕೊಂಡು, ಏನು ಎತ್ತ, ಅದೇನಾಗಿತ್ತೋ ಗೊತ್ತಿಲ್ಲ. ಆಕೆ ಮದುವೆ ಆಗಿತ್ತು, ಮಗು ಇತ್ತು, ತುಂಬ ಸಂಸಾರ, ತಂದೆ ಇದ್ದರು, 3 ಜನ ಅಕ್ಕ ತಂಗಂದಿರುಗಳಿದ್ದರು. ಆಕೆಗೆ ಒಂದು ದುಶ್ಚಟ ಬೆಳೆದು ಬಿಟ್ಟಿತ್ತು, ಅದು ಆನ್ಲೈನ್ ಗೇಮಿಂಗ್. ಆಕೆ ಜೂಜಾಡೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ಲು. ಅದು ಯಾವ ಪುಣ್ಯಾತ್ಮ ರೂಢಿ ಮಾಡಿಸಿದ್ನೋ ಗೊತ್ತಿಲ್ಲ. ಕೊನೆಗೆ ಇದ್ದ ಬದ್ದದನ್ನೆಲ್ಲ ಕಳ್ಕೊಂಡು ಆಕೆ ಸಿಕ್ಕವ್ರ ಹತ್ರ ಸಾಲ ಮಾಡೋಕ್ಕೆ ಶುರು ಮಾಡಿದ್ಲು. ಸಾಲಗಾರರು ಮನೆಗೆ ಬಂದು ಕದ ತಟ್ಟಕ್ಕೆ ಶುರು ಮಾಡಿದ್ರು. ಗಂಡ ಕೂಡ ಸಾಲ ಸೋಲ ಮಾಡೊಂದಷ್ಟು ಸಾಲ ತೀರಿಸುವಂಥ ಪ್ರಯತ್ನ ಮಾಡ್ದ. ಯಾಕಂದರೆ ಆಕೆ ಮಾಡಿದ್ದು ಅಗಾಧವಾದಂಥ ಸಾಲ, ಆತನಿಗೂ ಕೂಡ ತೀರಿಸ್ಲಿಕ್ಕೆ ಆಗಲಿಲ್ಲ. ಸಂಸಾರದಲ್ಲೂ ಕೂಡ ಒಡಕು ತೊಡಕು ಅತ್ಯಂತ ಸಹಜವಾಗಿಯೇ ಶುರುವಾಗಿತ್ತು. ಇದೆಲ್ಲವೂ ಕೂಡ ಅವರ ಅಪ್ಪನಿಗೆ ಗೊತ್ತಾಯಿತು. ಅವರ ಅಪ್ಪನಿಗೆ ಗಂಡು ಮಕ್ಕಳಿರಲಿಲ್ಲ. ಆತ ಒಂದು ಸರಿ ಕರಿತಾನೆ, ನೋಡು ಮಗಳೇ, ಆಗಿದ್ದೆಲ್ಲ ಆಗೋಯ್ತು, ನೀನು ಯೋಚನೆ ಮಾಡಬೇಡ, ಇರೋ ಅಷ್ಟೊಂದಷ್ಟು ಭೂಮಿ ಇದೆ, ಅದರಲ್ಲೇ ಹೆಚ್ಚಿನ ಭಾಗವನ್ನು ನಾನು ಮಾರಿಬಿಡ್ತೀನಿ, ತಗೋ ಅಂತ ಹಣ ಕೊಟ್ಟ. ಮಾರಿ ಆಕೆ ಸಾಲ ತೀರಿಸಿದ್ಲು. ಆದರೆ ಈ ಚಟ ಬಿಡಲೇ ಇಲ್ಲ. ಅದೇನೋ ಮತ್ತೆ ಮತ್ತೆ ಆಕೆಯನ್ನು ಸೆಳೀತು. ಆಕೆ ಮತ್ತಷ್ಟು ಸಾಲಗಾರಲಾದ್ಲು. ಕೊನೆಗೆ ಮನೆಯಲ್ಲಿ ಜಗಳ ಗುದ್ದಾಟಗಳು ಶುರುವಾಯಿತು. ಒಂದು ದಿವಸ ಅವರ ಅಪ್ಪ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಅವರ ತೋಟದ ಮನೆಯಲ್ಲಿ ಆತನ ಶವ ನೇತಾಡ್ತು. ಎಲ್ಲ ಗೊತ್ತಾಯಿತು. ಈ ಅಪ್ಪನ ಸಾವಿಗೆ ನಾನೇ ಕಾರಣ ಅನ್ನುವಂಥ ಕೊರಗೂ ಕೂಡ ಈಕೆಯನ್ನು ಬೆನ್ನು ಹತ್ತಿತ್ತು. ಜೊತೆಗೆ ವಿಪರೀತವಾದಂಥ ಸಾಲ, ಎಷ್ಟು ಜೂಜಾಡಿದ್ರೂ ಕೂಡ ಬರದಂಥ ಹಣ. ಕೊನೆಗೆ ಒಂದು ದಿವಸ ಆಕೆ ನಿರ್ಧಾರ ಮಾಡಿಬಿಟ್ಲು. ಅಪ್ಪ ಏನು ಮಾರ್ಗ ಹಿಡ್ದ ಅದೇ ಮಾರ್ಗವನ್ನು ಹಿಡಿದ್ಲು. ಅಪ್ಪ ಯಾವ ಮರಕ್ಕೆ ನೇಣು ಹಾಕ್ಕೊಂಡಿದ್ದ ಅದೇ ಮರಕ್ಕೆ ಹೋಗಿ ಈಕೆ ನೇಣು ಹಾಕ್ಕೊಂಡು ತನ್ನ ಜೀವನವನ್ನು ಕೊನೆಗೊಳಿಸ್ಬಿಟ್ಲು. ಯಾಕೆ ನಾನು ಇಷ್ಟೊಂದೆಲ್ಲ ಕತೆ ಹೇಳಿದೆ ಅಂತಂದರೆ, ಬಂಧುಗಳೇ, ಇಂಥ ಹಲವಾರು ಜನ, ಆ ಹುಡುಗಿ ಹೆಸರನ್ನು ನಾನು ಹೇಳಲ್ಲ, ಅವಳೇನು ಉದ್ಯೋಗ ಮಾಡ್ತಿದ್ಲು ಅನ್ನೋದನ್ನು ಕೂಡ ನಾನು ಹೇಳಲ್ಲ, ಇಂಥ ಅದೆಷ್ಟು ಜನ ಸತ್ತು ಹೋಗ್ಬಿಟ್ರು, ಎಷ್ಟು ಜನರ ಮನೆ ಮೂರಾಬಟ್ಟೆ ಆಗಿಬಿಡ್ತು, ಎಷ್ಟು ಜನರ ಬದುಕು ನಿರ್ನಾಮ ಆಗಿಬಿಡ್ತು. ಆದರೆ ಆ್ಯಡ್ ಕೊಡೋರು ಆ್ಯಡ್ ಕೊಡ್ತಾಯಿದ್ರು, ದುಡ್ಡು ಮಾಡೋರು ದುಡ್ಡು ಮಾಡ್ತಾಯಿದ್ರು, ದೋಚುವಂಥವ್ರು ದೋಚ್ತಾ ಇದ್ರು, ಇವರೆಲ್ಲರೂ ಕೂಡ ದುಡ್ಡು ಕಳ್ಕೊಳ್ತಾಯಿದ್ರು. ಅಂತೂ ಇಂತೂ ಕೇಂದ್ರ ಸರ್ಕಾರವನ್ನು ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಕ್ತ ಮನಸ್ಸಿನಿಂದ ಶ್ಲಾಘಿಸಬೇಕು. ನಿಮಗೆ ಬಹಳಷ್ಟು ಜನರ ಆಶೀರ್ವಾದ ಇದೆ ಅಂತ ಹೇಳ್ತೀನಿ ನಾನು ನೇರವಾಗಿ. ಯಾಕಂದರೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ. ಪ್ರತಿ ವರ್ಷ ಎಷ್ಟು 30,000 ಕೋಟಿ ಟ್ಯಾಕ್ಸನ್ನೇ ಕಟ್ತಾ ಇದ್ರು ಅವರು. ತಗೊಂಡೇನು ಮಾಡೋದು? 2 ಲಕ್ಷ ಜನರು ಉದ್ಯೋಗ ಕಳ್ಕೊಂಡ್ರು. ಅಯ್ಯೋ ದೇವರೇ, 2 ಲಕ್ಷ ಜನ ಉದ್ಯೋಗ ಕಳ್ಕೊಳ್ಳೋದಿರಲಿ, ಅದೆಷ್ಟು ಕೋಟಿ ಸಂಸಾರಗಳು ನಿರ್ನಾಮ ಆಗ್ಬಿಟ್ವು ಯಾರಿಗೆ ಗೊತ್ತು. ನಾನು ಯಾಕೆ ಇಷ್ಟೊಂದೆಲ್ಲ ಪೆಟ್ಟಿಗೆ ಹಾಕ್ತಾ ಇದ್ದೀನಿ ಅಂತಂದರೆ, ಆರಂಭದಿಂದ ಇಲ್ಲಿ ತನಕ ಸಿನಿಮಾ ನಟರು ಯಾರಾದರೂ ಆ್ಯಡ್ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಈ ವ್ಯಕ್ತಿ ದನಿ ಏರಿಸಿದ್ದಾರೆ. ಈ ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ಗೇಮಿಂಗ್ ಇದೆಯಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ನಡೆಸಬಾರ್ದು, ಜವಾಬ್ದಾರಿ ಇರುವಂಥ ಒಂದು ವ್ಯವಸ್ಥೆ ಅಂತ ಹೇಳಿ ಸಮರ ಸಾರಿದ್ದಾರೆ. ನನಗನ್ಸುತ್ತೆ ನಿಮಗೆ ಎಷ್ಟು ಖುಷಿಯಾಗಿದೆಯೋ ಈ ವ್ಯಕ್ತಿಗೆ ಅದಕ್ಕಿಂತ ಹೆಚ್ಚು ಖುಷಿಯಾಗಿದೆ ಅಂತ. ಯಾಕಂದರೆ ಇವ್ರು ಎಷ್ಟು ಜನರನ್ನ ಎದುರು ಹಾಕ್ಕೊಂಡ್ರು, ಎಷ್ಟು ಜನರ ಇದು ಜಗಳ ಮಾಡಿದ್ರು, ಹೊಡೆದಾಡಿದ್ರು, ಬಡ್ದಾಡಿದ್ರು, ಎಷ್ಟು ಬೆದರಿಕೆಯ ಕರೆಗಳು ಬಂದವು. ಈ ವ್ಯಕ್ತಿ ಜಗ್ಲಿಲ್ಲ, ಬಗ್ಲಿಲ್ಲ. ಅಂಥ ಒಂದು ವ್ಯಕ್ತಿತ್ವ ನಮ್ಮ ಜೊತೆಗಿದೆ. ಅವರನ್ನೇ ಅಹೋರಾತ್ರ ಪೋಲಿಪಲ್ಲಿ. ಅಹೋರಾತ್ರ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಭಾಳ ಖುಷಿ ಆಗ್ತಾ ಇದೆ ನನಗೆ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ. ಯಾಕಂದರೆ ಸಮಾಜದಲ್ಲಿ ಏನಾಗುತ್ತೆ ಅಂದರೆ ಸರ್, ಒಂದು ಹಂತದ ತನಕ ದನಿ ಎತ್ತಿ ಅದಾದಮೇಲೆ ಸಮಾಜದ ಜೊತೆಗೆ ನಾವು ಕೂಡ ನಡೆದು ಬಿಡ್ತೀವಿ. ಯಾಕಂದರೆ ನಮ್ಮಲ್ಲಿ ಕಲಿಸಿರುವಂಥ ಒಂದು ವಿದ್ಯೆ ಏನು ಅಂತಂದರೆ, ನೀನು ನೀರಿಗೆ ಎದುರಾಗಿ ಈಜಕ್ಕೆ ಹೋಗಬೇಡಪ್ಪ, ನೀರು ಹೆಂಗೆ ಹೋಗುತ್ತೋ ಹಾಗೆ ನೀನು ಹೋಗ್ಬಿಡು, ಬದುಕತ್ತೀಯ ಅಂತ ಹೇಳಿ ಅಂತ. ಸೊ ಇದು ಆಗಿದ್ದು. ಆದರೆ ನೀವು ಮಾತ್ರ ಆರಂಭದಿಂದ
ಇದಕ್ಕೆ ಸಂಬಂಧಪಟ್ಟಂಗೆ ದನಿ ಎತ್ತುತ್ತಾ ಬಂದಿದ್ದೀರಿ, ಯಶಸ್ಸು ಸಿಕ್ಕಿದೆ, ಕೇಂದ್ರ ಒಂದು ಅದ್ಭುತವಾದಂಥ ಒಂದು ಹೆಜ್ಜೆಯನ್ನು ತಗೊಂಡಿದೆ. ಏನಂತೀರಿ ಸರ್? ತುಂಬ ಸಂತೋಷ. ನಿಮ್ಮ ಮಾತುಗಳಿಗೆ ವಿಸ್ಮಿತನಾದೆ. ಶಿವಾಜಿ ಮಹಾರಾಜರು, ಛತ್ರಪತಿ ಶಿವಾಜಿ ಮಹಾರಾಜರು ಕಿಸಾನ್ ಜವಾನ್ ಅಂತ ಒಂದು ನೀತಿ ತಂದರು. ಅದನ್ನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಂದಿದ್ದು. ಅಂದರೆ ಕಿಸಾನ್ ಅಂದರೆ ಕೆಲಸದವನು ಅಂತ, ಕೆಲಸ ಮಾಡುವವರು, ಕಾಯಕ ಮಾಡುವವರು. ನಾವೆಲ್ಲ ನಮ್ಮ ಕೆಲಸ ಮಾಡ್ತಾ ಇರಬೇಕು, ಆದರೆ ದೇಶಕ್ಕೆ ತೊಂದರೆ ಬಂದಾಗ ನಾವೆಲ್ಲ ಜವಾನರಾಗಬೇಕು. 2020ನೇ ಇಸ್ವಿ ಮಾರ್ಚ್ 8 ನಮ್ಮ ಮಾನ್ಯ ಪ್ರಧಾನಮಂತ್ರಿ ಲಾಕ್ಡೌನ್ ಅನೌನ್ಸ್ ಮಾಡಿದರು. ಜನರಲ್ ಸ್ಟೋರು, ಮೆಡಿಕಲ್ ಸ್ಟೋರ್ ಬಿಟ್ಟು ಎಲ್ಲ ವ್ಯಾಪಾರಗಳನ್ನು ಬಂದ್ ಮಾಡಿ ಅಂದರು. ಆದರೆ ಫೇಸ್ಬುಕ್ಕಲ್ಲಿ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗಿ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತ ಹೇಳಕ್ಕೆ ಶುರು ಮಾಡಿದ. ಜನ ಕೆಲಸನೂ ಇಲ್ಲ, ಉಳಿತಾಯದ ಹಣ ಇತ್ತು, ಅದನ್ನು ಬಳಸಿ ಜೂಜಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಅಹೋರಾತ್ರ ವಿನಂತಿ ಮಾಡಿಕೊಂಡ, ದಯವಿಟ್ಟು ನಿಲ್ಲಿಸಿ ಇದನ್ನು ಅಂತ. ಆದರೆ ಆತನ ಅನುಯಾಯಿಗಳು ವಿಕೃತ ಮನಸ್ಸಿನಿಂದ ನಿಂದೆಗಳು ಮಾಡೋಕ್ಕೆ ಶುರು ಮಾಡಿದ್ರು. ಹೋರಾಟಗಾರನಿಗೆ ನಿಂದೆಗಳ ಭಯ ಇರೋದಿಲ್ಲ. ಪರ್ಸನಲ್ ಆಗಿ ಬಂದರೆ ಹೋರಾಟಗಾರ ತ್ಯಾಗಕ್ಕೆ ಸಿದ್ಧನಾಗಿರ್ತಾನೆ, ಕಳ್ಕೊಳ್ಳೋಕ್ಕೆ ಸಿದ್ಧನಾಗಿರ್ತಾನೆ, ತನ್ನ ಸುಖವನ್ನೇ ನೈವೇದ್ಯವಾಗಿ ದೇವರಿಗಿಟ್ಟಿರ್ತಾನೆ, ದೇಶಕ್ಕಿಟ್ಟಿರ್ತಾನೆ. ಅದು ಕಷ್ಟಗಳನ್ನು ಸ್ವೀಕರಿಸ್ತಾನೆ. ಅದನ್ನೆಲ್ಲ ಸಿದ್ಧವಾಗಿ ಬಂದಿದ್ದ ಅಹೋರಾತ್ರ. ಅವೆಲ್ಲದಕ್ಕೂ ಜಗ್ಗೋದಿಲ್ಲ ಅಂತ ಗೊತ್ತಾದಾಗ ಮನೆಯ ಮೇಲೆ ಅಟ್ಯಾಕ್ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರೂ ಜಗ್ಗುವ ಮನಸ್ಸಾಗಲಿಲ್ಲ. ತಾಯಿಯ ಗರ್ಭದಲ್ಲಿ 9 ತಿಂಗಳು 9 ದಿವಸ, ಸ್ವಲ್ಪ ಹೆಚ್ಚಿಗೆ 10.5 ತಿಂಗಳು ತಾಯಿಯ ಗರ್ಭದಲ್ಲಿ ಮುದುಡಿಕೊಂಡು ಇದ್ದ ನನಗೆ ಇದಕ್ಕೆ ನಾ ಬದುಕೋದು, ಇದಕ್ಕೋಸ್ಕರ ನಾನು ಈ ಕಷ್ಟಪಟ್ಟು ಬರಬೇಕಾಗಿತ್ತಾ ಅನ್ನೋ ಭಾವನೆ ಇವನಲ್ಲಿ ಯಾವತ್ತೂ ಕಾಡ್ತಿತ್ತು. ಹಾಗಾಗಿ ನೀವು ಹೇಳಿದಂಗೆ ಇವನು ಜಗ್ಗಲಿಲ್ಲ. ಇವನ ಹೋರಾಟದಿಂದ ಜಯ ಸಿಗತ್ತೆ ಅನ್ನೋದು ಅಹಂಕಾರ ಆಗತ್ತೆ. ಇವನು ಆವತ್ತು ದನಿ ಎತ್ತದೇ ಇದ್ದಿದ್ರು ಇವತ್ತು ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಆಗ್ತಾ ಇತ್ತು. ಆದರೆ ಆವತ್ತು ದನಿ ಎತ್ತಿದ ಖುಷಿ ಇವನಿಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನು ಇರಬಾರ್ದಾಗಿತ್ತೆ, ನಾನು ಗಾಂಧಿಯವರೊಡನೆ ಹೆಜ್ಜೆ ಹಾಕ್ತಿದ್ದೆ, ಚಂದ್ರಶೇಖರ್ ಆಜಾದನೊಡನೆ ತನ್ನನ್ನು ತಾನು ಸುಟ್ಟುಕೊಂಡು ಮರಣಿಸ್ತಾ ಇದ್ದೆ ಅಂತ ಹೇಳೋ ಜನಕ್ಕೆ ಇಂಥ ಸಂದರ್ಭಗಳಲ್ಲಿ ನಾವು ಅಳಿಲು ಸೇವೆ ಥರ ದೇಶಕ್ಕೆ ನಮ್ಮ ಜೀವನನ ಅರ್ಪಣೆ ಮಾಡಬೇಕಾಗತ್ತೆ. ಅದೇ ಹೋರಾಟ, ಅದನ್ನೇ ಅಹೋರಾತ್ರ ಮಾಡಿದ್ದು. ಆದರೆ ಕೊನೆಯವರೆಗೂ ತಲೆಬಾಗಲಿಲ್ಲ. ಅದಕ್ಕೆ ಇವನ ಬಗ್ಗೆ ಇವನಿಗೆ ಒಂದು ಗರ್ವ. ಮುಂದಿನ ಹೋರಾಟಗಳಿಗೆ ಆಸ್ಪದ ಆಗುತ್ತೆ. ಸಾವುನ ಭಯ ಹೊರಟು ಹೋಯಿತು. ಅದಕ್ಕೆ ಎಲ್ಲ ಅಟ್ಯಾಕ್ ಮಾಡಿರೋರಿಗೂ, ಆ ಯುದ್ಧದಲ್ಲಿ ಎದುರುಗಡೆ ನಿಂತು ಇವನನ್ನು ದಂಡಿಸಿದವ್ರಿಗೂ ತುಂಬ ತುಂಬ ಕೃತಜ್ಞತೆ ಹೇಳ್ತೀನಿ. ನನ್ನಲ್ಲಿರೋ ಸಾವಿನ ಭಯ ದೂರ ಮಾಡಿದ್ರು, ಮೋಹವನ್ನು ಕೊಂದರು, ಕಾಮವನ್ನು ಕೊಂದರು, ಕ್ರೋಧವನ್ನು ಕೊಂದರು, ಲೋಭವನ್ನು ಕೊಂದರು, ಮದ ಮತ್ಸರಗಳನ್ನು ಕೊಲ್ಲಲು ಎಲ್ಲರೂ ಋಷಿಗಳೆಲ್ಲ ತಾವೇ ಪ್ರಯತ್ನ ಪಟ್ಟರೆ ಇವರೆಲ್ಲ ಸಹಾಯಕ್ಕೆ ನಿಂತರು ನನಗೆ. ಗ್ರೇಟ್. ನೋಡಿ ನೋಡಿ ಹೆಂಗೆ ಸ್ಥಿತಿಗತಿಗಳನ್ನು ನೀವು ನೋಡೋವಂಥ ಆ ರೀತಿ ನೋಡಿ ಸರ್, ಆ ದೃಷ್ಟಿ ನೋಡಿ. ಯಾಕಂದರೆ ಸಾಮಾನ್ಯವಾಗಿ ಈ ವಿಭಿನ್ನವಾಗಿ ನಿಲ್ಲುವಂಥ ವ್ಯಕ್ತಿತ್ವಗಳು ಹುಚ್ಚರ ಥರ ಕಂಡುಬಿಡ್ತಾರೆ. ನೀವು ಒಂಥರ ಹುಚ್ಚರನ್ನೇ, ಅದರಲ್ಲೇ ಡೌಟೇ ಇಲ್ಲ. ಮೂರ್ಖರ ಥರ ಕಂಡುಬಿಡ್ತಾರೆ. ನೀವು ಕೂಡ ಮೂರ್ಖರೇ. ಯಾಕಂದರೆ ಈ ಅದ್ರ ಬಗ್ಗೆ ನೀವು ಒಂದು ಪುಸ್ತಕನ ಬರೆದ್ಬಿಟ್ಟಿರಿ, ಮೂರ್ಖನ ಮಾತುಗಳು ಪುಸ್ತಕ ಬರೆದ್ಬಿಟ್ಟಿರಿ. ನಿಜ ಅದು. ಯಾಕಂದರೆ ಆ ಹುಚ್ಚುತನ ಇರಲಿಲ್ಲ ಅಂತಂದ್ರೆ ನಾನು ಮನುಷ್ಯ ಅಲ್ಲ ನನ್ನ ಪ್ರಕಾರ. ಯಾಕಂದರೆ ಮನುಷ್ಯ ಯಾರ್ಯಾರು ಸಾಧನೆ ಮಾಡಿದ್ದಾನೆ ಆ ಸಾಧಕರೆಲ್ಲರಿಗೂ ಕೂಡ ಒಂದು ಹುಚ್ಚಿದೆ, ಒಂದು ತಿಕ್ಕಲತನ ಇದೆ. ಹಾಗಾದರೆ ಅದೇ ಅವನಿಗೆ ಮೆಟ್ಲು. ಯಾರು ಅನ್ನೋರು ಅನ್ನಲಿ, ಆಡೋರು ಆಡಲಿ, ನಾನು ಮಾತ್ರ ಯಾರಿಗೂ ಕೂಡ ನಾನು ಬಗ್ಗಲ್ಲ ಅನ್ನುವಂಥದ್ದು ಇದೆಯಲ್ಲ. ಆತ್ಮವಚ್ಚಿದವೆಂದು ಜನ್ಮಗಳು ಬಹವೆಂದು ಮೃತ್ಯುನಶ್ವರವೆಂದು ಭಾರತಿಗೆ ಜಯವೆಂದು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಕುಗ್ಗದೆಯೇ ಜಗ್ಗದೆಯೇ ನುಗ್ಗಿ ನಡೆ ಮುಂದೆ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು ನಿಮಗೆ ಯಾರ್ಯಾರು ತೊಂದರೆ ಕೊಟ್ಟರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಿರಲ್ಲ, ಅದು ನೋಡಿ, ಅದು ಗ್ರೇಟ್ನೆಸ್. ಈ ಬಿಲ್ ಬಗ್ಗೆ ಏನಂತೀರಿ ತಾವು?
ತುಂಬ ಶ್ರೇಷ್ಠವಾದ ಬಿಲ್ಲು. ಅದರ ಬಗ್ಗೆ ಮೊದಲ್ಯಾಕೆ ಮಾಡಲಿಲ್ಲ ಅನ್ನೋ ದುಃಖನೂ ಇಲ್ಲ ನನಗೆ. ಯಾಕಂದರೆ ದೇಹ ಸಮಯ, ದೇಶ ಸಮಯ, ದೇವ ಸಮಯ ಅಂತ 3 ಸಮಯಗಳಿರುತ್ತೆ. ಇರುವೆಯ ದಿನ ನಮ್ಮ ದಿನಕ್ಕೆ ವಿಭಿನ್ನವಾಗಿರುತ್ತೆ, ಇರುವೆಯ ಗಳಿಗೆ ನಮ್ಮ ಗಳಿಗೆಗೆ ವಿರುದ್ಧವಾಗಿರುತ್ತೆ. ಯಾಕಂದರೆ ದೇಶಕ್ಕೆ ಗಮನಕ್ಕೆ ಬರೋದಕ್ಕೆ ಇಮ್ಮಿಡಿಯೇಟ್ಲಿ ಗಮನಕ್ಕೆ ಬಂದಿದ್ದರೂ ಅದನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅದನ್ನು ಒಂದು ನಿಯಮ ಮಾಡಲಿಕ್ಕೆ ಸಮಯ ಹಿಡಿಯುತ್ತೆ. ಹಾಗಾಗಿ ಅವರು ಕರೆಕ್ಟ್ ಸಮಯದಲ್ಲೇ, ತುಂಬ ಸರಿಯಾದ ಸಮಯದಲ್ಲೇ ಮಾಡಿದ್ದಾರೆ. ಆದರೆ ಹೋರಾಟಗಾರನಾಗಿ ನಾನು ಆರಂಭದಿಂದ ಹೋರಾಡಲೇಬೇಕಾಗಿತ್ತು. ಹಾಗಾಗಿ ಅವರು ಸಮಯಕ್ಕೆ ತಗ್ಗಟ್ಟಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಎಂದೂ ಮತ್ತೆ ಮರುಕಳಿಸದ ಹಾಗೆ ಮಾಡಿದ್ದಾರೆ. ಇದನ್ನು ತುಂಬ ಜನ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. PV ನರಸಿಂಹರಾವ್ ಅವರು ಕ್ರೆಡಿಟ್ ಕಾರ್ಡ್ ಭಾರತಕ್ಕೆ ಬಂದಾಗ ಅವರು ಆಸ್ಪದ ಕೊಡಲಿಲ್ಲ. ನಮ್ಮ ಭಾರತೀಯ ಪ್ರಜೆಗಳಿಗೆ ತೊಂದರೆ ಆಗುವಂಥದ್ದು ಕೊಲ್ಯಾಟ್ರಲ್ ಇದ್ದರೆ ಮಾತ್ರ ಕೊಡಿ, ಇಲ್ಲಾಂದರೆ ಕೊಡಬೇಡಿ ಅಂದರು. ಇಲ್ಲ, ನಾವು ಕೊಲ್ಯಾಟ್ರಲ್ ಇಲ್ಲದೆ ಕೊಡ್ತೀವಿ ಅಂದಾಗ ಜವಾಬ್ದಾರಿ ನಿಮ್ಮದು ಅಂದರು ವಿನಃ ನಮ್ಮ ಕೋರ್ಟು, ನಮ್ಮ ಪೊಲೀಸು ನಿಮ್ಗೆ ಯಾರಿಗೂ ಸಹಾಯ ಮಾಡಲ್ಲ, ನಿಮ್ಮ ವಸೂಲಿ ನಿಮ್ಮ ಜವಾಬ್ದಾರಿ, ಕೊಡದಿದ್ರೆ ನಾವು ನಮ್ಮ ಸಿಟಿಸನನ್ನು ಕಾಪಾಡ್ತೀವಿ ಅಂದರು. ಅಂತಹ ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳಿದ್ದಾರೆ. ನಮಗೆ ನಿಯಮ ಗೊತ್ತಿಲ್ಲದೆ ಕ್ರೆಡಿಟ್ ಕಾರ್ಡ್ ಜಾಲಕ್ಕೆ ಎಲ್ಲರೂ ಬಿದ್ದು ಒದ್ದಾಡ್ತಾ ಇದ್ವಿ. ಅಂದರೆ ತಾವು ಹೇಳೋ ಪ್ರಕಾರ ಏನಂದರೆ ಎಲ್ಲದಕ್ಕೂ ಕೂಡ ಒಂದು ಕಾಲ ಬರುತ್ತೆ ಅಂತ ಅನ್ಬೋದು ನಾವು. ಸರ್ಕಾರನ ನಾನು ಶ್ಲಾಘಿಸ್ತೀನಿ, ಗೌರವಿಸ್ತೀನಿ, ಶರಣಾಗ್ತೀನಿ, ಅವರ ಪಾದ ತಲದಲ್ಲಿ ಶಿರವಿಟ್ಟು ಗೌರವಿಸ್ತೀನಿ. ಇದರಿಂದ ಅವರು ನಿಯಮ ತರುವುದಕ್ಕೆ ಮುಂಚೆ ಇವನ ಹೋರಾಟದ ನಂತರ ಅನೇಕ ಆಘಾತಗಳನ್ನು ಫೇಸ್ ಮಾಡಿದ್ದಾನೆ. ಮುಂಬೈಯಲ್ಲಿ ಕೂಡ ಇವನ ಮೇಲೆ ಅಟ್ಯಾಕ್ ಆಯಿತು, ಇಲ್ಲಾಯಿತು. ಇಲ್ಲಿ ಆದ ಅಟ್ಯಾಕಿಂದ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದ್ವಿ. ಅದರಿಂದ ಅಷ್ಟು ಸುಂದರವಾದ ಉಪಯೋಗ ಆಗದೇ ಇದ್ದಾಗ ಮುಂಬೈ ಅಟ್ಯಾಕನ್ನು ನಾವು ಯಾರ ಗಮನಕ್ಕೂ ತರಲಿಲ್ಲ. ಅದು ನಮ್ಮ ಜೀವನದ ಒಂದು ಅಂಶ ಅಂತ ತಗೊಂಡ್ವಿ. ಹಾಗಾಗಿ ನಮಗೆ ನಗುನಗುತ್ತಾ ಎಲ್ಲವನ್ನು ಸ್ವೀಕರಿಸಿದ್ವಿ. ಇದರಿಂದ ಅನೇಕ ನಷ್ಟಗಳನ್ನು ಫೇಸ್ ಮಾಡಿದ್ವಿ. ನಿಜ, ಆ ನಷ್ಟಗಳ ಬಗ್ಗೆ ನಾನು ಮಾತಾಡಲೇಬೇಕು. ಆದರೆ ಅದೆಲ್ಲದರ ಜೊತೆಗೆ ನೋಡಿ, ಈ ಯಾವಾಗ ಬ್ಯಾನ್ ಆಯ್ತಲ್ಲ, ಆಗ್ತಿದ್ದಂಗನೇ ಕೇಂದ್ರ ಸರ್ಕಾರ ಈ ನಿರ್ಧಾರಕ್ಕೆ ಬಂದ ತಕ್ಷಣ ಮೊನ್ನೆ ಒಬ್ಬ ಶಾಸಕನ ಮನೆಯ ಮೇಲೆ ರೇಡ್ ಆಗುತ್ತೆ. ರೇಡ್ ಆದಂಥ ಸಂದರ್ಭದಲ್ಲಿ ವಿಪರೀತ ಪ್ರಮಾಣದಲ್ಲಿ ಹಣ ಸಿಗುತ್ತೆ, ವಿಪರೀತ ಪ್ರಮಾಣದಲ್ಲಿ. ಅದು ಕೂಡ ಆನ್ಲೈನ್ ಬೆಟ್ಟಿಂಗ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ನ ಹಣ. ಅಂದರೆ ನನಗೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಒಂದು ಅಪನಂಬಿಕೆ ಇದೆ. ಯಾಕಂದರೆ ಈ ರೀತಿ ಮಾಡುವಂಥವ್ರು ಇದಾರಲ್ಲ, ಅವರು 5 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ, 1 ಕೋಟಿ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ, ಆ ರೀತಿ ಎಲ್ಲ ಕಾನೂನಿದೆ. ಆದರೆ ಎಲ್ಲಿ ಇದು ಬೇರೆ ಬೇರೆ ರೀತಿಯಲ್ಲಿ ಇದು ಮತ್ತೆ ನುಸುಳ್ಕೊಂಡು ಬಿಡುತ್ತೋ ಅನ್ನುವಂಥ ಭಯ, ಆತಂಕ ಕೂಡ ನನಗಿದೆ. ಏನಂತೀರಿ ಸರ್? ನುಸುಳದ ಹಾಗೆ ಮಾಡಿದ್ದಾರೆ ನಿಯಮ. ಈ ಹೋರಾಟದ ಸಮಯದಲ್ಲಿ ಎಲ್ಲರೂ ಇದೊಂದು ಸ್ಕಿಲ್ ಗೇಮ್ ಅಂತ ಹೇಳ್ಕೊಂಡು ಜನರನ್ನ ವಂಚಿಸಿದ್ರು, ನನ್ನನ್ನು ಮೂರ್ಖತನ ಮಾಡಿದ್ರು. ಆದರೆ ಇವತ್ತು ಮತ್ತೆ ಲಕ್ ಗೇಮ್, ಅದೃಷ್ಟದ ಆಟ ಮತ್ತೆ ಈ ಸ್ಕಿಲ್ ಆಟ ಅಂತ ಹೇಳಿ ಅಂತ, ಇದು ಕಿಲ್ ಆಟ. ಇದು ಊರ ಜಾತ್ರೆಗಳಲ್ಲಿ ನಮ್ಮ ಕಾರ್ಡ್ ಆಡಿದ್ರೆ ಹಿಡ್ಕೊಂಡು ಹೋಗೋರು ಮನೆ ಒಳಗೆ ಮಕ್ಕಳು ಕಾರ್ಡ್ ಆಡಿದ್ರು. ಇವಾಗ ಕುಂದಾಪುರ ಆ ಕಡೆ ಚಿಕ್ಕ 8th ಸ್ಟ್ಯಾಂಡರ್ಡ್ ಮಕ್ಕಳು ಅಜ್ಜನ ಅಕೌಂಟಲ್ಲಿ ಆಡಿ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಇಷ್ಟು ದಿನ ಹಿಡೀತು ನಮ್ಮ ಸರ್ಕಾರಕ್ಕೆ. ಆಂಧ್ರ ಪ್ರದೇಶ ಸರ್ಕಾರ, ಒರಿಸ್ಸಾ ಸರ್ಕಾರ, ಅಸ್ಸಾಮು ಆಗಲೇ ಅರಿತ್ಕೊಂಡ್ಬಿಡ್ತು, ಬ್ಯಾನ್ ಮಾಡಿದ್ರು. ಬಟ್ ಎಲ್ಲರಿಗೂ ನಿಯಮ, ನೀತಿ, ನೈತಿಕತೆ ಕಲಿಸುವಂತಹ ಫಿಲಿಂ ವಿಲನ್ಸ್ ಅಲ್ಲ, ಹೀರೋಗಳು ಈ ಕಾಯಕಕ್ಕೆ ಇಳಿದಿದ್ದು ವಿಪರ್ಯಾಸ. ಅಂಥ ಹೀರೋಗಳನ್ನು ನಂಬಿಕೊಂಡು ಬೇರೆಯವರನ್ನ ತುಳಿಯಲು ಪ್ರಯತ್ನ ಪಡೆದ ಬಾಲಂಗೋಚಿಗಳಿಗೆ ಇದೊಂದು ಪಾಠ ಆಯಿತು. ಕಡೆಗೂ ಅನೇಕ ಹೀರೋಗಳು ಜೈಲು ಸೇರಿದ್ರು, ಆದರೂ ಕೂಡ ವಿಚಾರಣೆ ಎದುರಿಸಿದ್ರು. ನನಗೆ ತುಂಬ ಆಶ್ಚರ್ಯ ಆಗುವಂಥದ್ದು, ಈ ರೀತಿ ಈ ಸಮಾಜದ ಉದ್ಧಾರಕ್ಕೋಸ್ಕರ ಮಾತಾಡುವಂಥ ಕಲಾವಿದರುಗಳಿದಾರಲ್ಲ, ಅವರು ಬಂದು ಕಟಕಟೆಯಲ್ಲಿ ನಿಂತಾಗ, ವಿಚಾರಣೆಗೆ ನಿಂತಾಗ ಅವ್ರಿಗೆ ಒಂದು ಆತ್ಮಸಾಕ್ಷಿ ಅನ್ನುವಂಥದ್ದು ಇರಲ್ವಾ? ಏನು ಅನ್ಸಲ್ವಾ ಅವ್ರಿಗೆ? ಯಾಕಂದರೆ ಬರೀ ಏನು ಅಂದರೆ ಈ ನಟನೆ ಅನ್ನುವಂಥದ್ದು ಇದೆಯಲ್ಲ, ಅದೊಂದು ಸಾಮಾಜಿಕ ಜವಾಬ್ದಾರಿ. ಯಾಕೆ ಇವತ್ತು ರಾಜ್ಕುಮಾರ್ ಹೋದ ಮೇಲೂ ಕೂಡ ನಾವು ರಾಜ್ಕುಮಾರ್ ಜ್ಞಾಪಿಸ್ಕೊಳ್ತೀವಿ, ಕನ್ನಡಕ್ಕೊಬ್ಬನೇ ರಾಜ್ಕುಮಾರ ಅಂತ ಯಾಕಂತೀವಿ, ವಿಷ್ಣುವರ್ಧನ್ ನಾವು ಯಾಕೆ ಜ್ಞಾಪಿಸ್ಕೊತೀವಿ ನಾವು? ಸೊ ಅದು ನಮ್ಮ ಪ್ರಥಮ ಮೆಸೇಜ್ ಅದಾಗಿತ್ತು. ಈ ಜನರ ಮನ ಗೆದ್ದ ಹೀರೋಗಳೇ, ನೀವು ಜನರ ರಕ್ತವನ್ನು ಹೀರುವ ಬದಲು ಭಾರತ ಮಾತೆಗೆ ಹಾರಗಳಾಗಿ ಅಂತ ಬರೆದಿದ್ದೆ. ಯಾರ ಹೆಸರು ಬರೆದಿರಲಿಲ್ಲ, ಆದರೂ ಅವರ
ಕಡೆಯವರು ಎಲ್ಲ ವಿಕೃತವಾಗಿ ನಮ್ಮ ಮಕ್ಕಳ ಅಶ್ಲೀಲತೆಯನ್ನು ತೋರಿಸಿದ್ರು, ಅಶ್ಲೀಲ ಪೋಸ್ಟರ್ಸ್ ಮಾಡಿದ್ರು, ಹಣೆ ಮೇಲೆ ಚಪ್ಪಲಿ ಇಟ್ಟರು. ಆದರೂ ತನ್ನದೇ ಆದ ಸೈಟ್ಗಳಲ್ಲಿ ಹಂಗೆ ಮಾಡಿದ್ರು. ಒಂದು ದಿವಸ ಈಗ ಮಾಡಬೇಡ್ರಪ್ಪ ಅಂದರು. ಅದರಿಂದ ಒಳ್ಳೇದಾಯಿತು. ನಮ್ಮ ಮಗಳು ಹೇಳಿದ್ರು, ಅಪ್ಪ ನನಗೋಸ್ಕರ ಹೋರಾಡಬೇಡ, ಇದರಿಂದ ಬೇರೆ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗೋದಾದರೆ ಹೋರಾಡು ಅಂದರು. ಆವಾಗ ಸ್ತ್ರೀ ರಕ್ಷಾ ಶುರು ಮಾಡಿದ್ವಿ. ಸ್ತ್ರೀ ರಕ್ಷಾದಲ್ಲಿ ಫಸ್ಟ್ ಅನೌನ್ಸ್ ಮಾಡಿದ್ದೆ ನಾವು. ಯಾವ ನಾಯಕರು ಇದು ಮಾಡಿಸಿದ್ರು, ನಾಯಕ ನಟರು, ಅವರ ಮಕ್ಕಳಿಗೆ ಅವಮಾನ ಆದರೂ ನಾವು ನಿಂತ್ಕೋತೀವಿ, ಅವರ ಹೆಣ್ಣು ಮಕ್ಕಳ ರಕ್ಷಣೆ ನಾವು ಹೊರ್ತೀವಿ ಅಂತಾನೆ ನಿಂತ್ಕೊಂಡ್ವಿ. ಕರ್ನಾಟಕದಾದ್ಯಂತ ಸಾವಿರಾರು ಯುವಕರು ಬಂದರು ನಮ್ಮ ಜೊತೆ. ಖುಷಿ ಆಯಿತು. ಅಲ್ಲ, ನೀವು ಅನುಭವಿಸಿದಂಥ ಯಾತನೆಗಳಿದೆಯಲ್ಲ ಅವು, ಯಾಕಂದರೆ ನೋಡೋರಿಗೆ ಹಿಂಗೆ ಗೊತ್ತಾ, ಅಹೋರಾತ್ರ ಒಂಥರ ಹೀರೋ ಥರ ಕಾಣ್ತಾರೆ. ಏನಪ್ಪ ಇವ್ರು ಹಿಂಗೆ ಗೊತ್ತಾ, ಎಲ್ಲರನ್ನೂ ಎದುರಿಸಿ ನಿಂತರು. ಅಷ್ಟೊಂದು ಜನ ಅಭಿಮಾನಿಗಳು ಇವ್ರ ವಿರುದ್ಧ ಯುದ್ಧ ಸಾರಿದಂಥ ಸಂದರ್ಭದಲ್ಲೂ ಕೂಡ ತೊಡೆ ತಟ್ಟಿ ನಿಂತರು, ಎದುರಿಸಿ ನಿಂತರು. ಅದು ಮಾತ್ರ ನಮಗೆ ಕಾಣುತ್ತೆ. ಆದರೆ ಒಳಗಡೆಗೆ ಅನುಭವಿಸಿದಂಥ ಯಾತನೆಗಳು ಸಂಪೂರ್ಣ ಕಳೆದುಕೊಂಡಿದ್ದೀನಿ. ಇವತ್ತು ನಾನು ಸಂಪೂರ್ಣ ಶೂನ್ಯನಾಗಿ ರಸ್ತೆಯಲ್ಲಿ ನಿಂತಿದ್ದೀನಿ. ಇದಕ್ಕೆ ಕಾರಣ ಹೋರಾಟ. ಆದರೆ ನಗನಗುತ್ತಾ ನಿಂತಿದ್ದೀನಿ, ಖುಷಿಯಾಗಿ ನಿಂತಿದ್ದೀನಿ. ಮತ್ತೆ ಶೂನ್ಯದಿಂದ ಆರಂಭ ಚೆಂದ ಇರುತ್ತೆ ಅಂತ ನಿಂತಿದ್ದೀನಿ. ಶಿವಾಜಿ ಮಹಾರಾಜರು 21 ಗಡ ಕಳೆದುಕೊಂಡು ಇದೇ ಸ್ಥಿತಿಯಲ್ಲಿದ್ದರು, ಮತ್ತೆ ಮೇಲೆ ಬಂದರು. ಪ್ರತಿಯೊಬ್ಬರು ಅಷ್ಟೇ, ಶೂನ್ಯದಿಂದ ಮೇಲೆ ಬಂದ್ರೇ ಸಂತೋಷ. ಮೊದಲ ಶೂನ್ಯದಿಂದ ಮೇಲೆ ಬರೋದು ಅಷ್ಟು ಎರವಿರೋದಿಲ್ಲ, ಎರಡನೇ ಶೂನ್ಯ ತುಂಬ ಪಾಠ ಕಲಿಸುತ್ತೆ. ಬಟ್ ಇಷ್ಟು ಕಳ್ಕೊಂಡಿದ್ದೀನಲ್ಲ, ಅದು ಖುಷಿ, ಅದು ನನ್ನ ಫೀಸ್ ಅಂತ ತಿಳ್ಕೊಂಡಿದ್ದೀನಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ನೈಜ, ಭೌತಿಕವಾಗಿ, ಆರೋಗ್ಯದಿಂದ ಎಲ್ಲವನ್ನು ಕಳ್ಕೊಂಡ್ರು ಕೂಡ ಅದೆಲ್ಲ ನಾನು ಕೊಟ್ಟ ಶುಲ್ಕ. ನನ್ನ ಜೀವನದ ಮಾನವೀಯತೆಯ ಮೌಲ್ಯ ಬೆಳೆದಿದೆ. ಅಹಂಕಾರ ಕೊಂದೆ, ಗರ್ವನಾಶ ಆಯಿತು, ಮಮಕಾರ ಹೋಯಿತು, ಮೋಹ ಹೋಯಿತು. ಎಷ್ಟು ಖುಷಿಯಾಗುತ್ತೆ ಈ ಸ್ಥಿತಿ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತಿದೆಯಲ್ಲ, ಆ ಸ್ಥಿತಿಯ ಹತ್ತಿರ ಕರ್ಕೊಂಡೋಗಿದೆ ಇದು. ಅದಕ್ಕೆ ಹೋರಾಟ ಕೂಡ ಒಂದು ಸಿದ್ಧಿ ಸಾಧನೆ. ಅದು ಹೋರಾಟ ಕೂಡ ಒಂದು ತಪಸ್ಸು. ಹೋರಾಟದಲ್ಲೂ ಒಂದು ಆನಂದ ಸಿಗುತ್ತೆ ಅಂತ ತೋರಿಸ್ಕೊಡ್ತಿದ್ದು. ಯಾವುದೇ ಮಜಲಿನಿಂದ ಶಿಖರಾಗ್ರ ಮುಟ್ಟಬಹುದು ನಾವು. ಮೆಟ್ಲೆ ಹತ್ತಬೇಕು ಅಂತೇನಿಲ್ಲ, ಬಂಡೆಗುಂಡೆ ಹತ್ಕೊಂಡು ಮೇಲಕ್ಕೆ ಹೋಗ್ಬೋದು. ಅದನ್ನು ಕಲಿಸ್ತಿದ್ದು. ಒಬ್ಬಂಟಿ ಹೋರಾಟ ಡಿಕ್ಲೇರ್ ಮಾಡಿದ್ದೆ. ಅದಕ್ಕೆ ನನ್ನಿಂದ ಇನ್ನೊಂದು ಬೇರೆ ಮಕ್ಕಳಿಗೆ, ಹಿಂದೆ ಇರೋ ಮಕ್ಕಳಿಗೆಲ್ಲ ತೊಂದರೆ ಆಗಬಾರ್ದು, ಒಬ್ಬಂಟಿ ಹೋರಾಟ ಮಾಡಿದೆ. 22 ಲಕ್ಷ ಫಾಲೋಯರ್ಸ್ ಮೇಲೆ ಒಬ್ಬಂಟಿ ಹೋರಾಟ ಮಾಡಿದೆ. ಆ ನಟನ ಫಾಲೋಯರ್ಸ್ ಕಡೆಗೆ ಅವರೆಲ್ಲ ಮುರಿದು ಬಿದ್ದರು. 27,000 ಕೋಟಿ ಕರ್ನಾಟಕದಿಂದ ವಿದೇಶಕ್ಕೆ ಹೋಗ್ತಾ ಇತ್ತು ಆನ್ಲೈನಲ್ಲಿ. 400 ರೂಪಾಯಿಗೆ ಬಂತು ಅವ್ರ ಆನ್ಲೈನ್ ಅಕೌಂಟ್. ಆಡುವವರು ನಿಂತರು. ಅವರ ಹತ್ರ ನೀವು ಕೋರ್ಟಲ್ಲಿ ಹೋರಾಡಿ ಅಂದರು. ಇಲ್ಲ, ಕೋರ್ಟಲ್ಲಿ ಎಲ್ಲ ನಿಮಗೆಲ್ಲ ಒಂದು ಸತ್ಯ ಹೇಳ್ತೀನಿ. ನಿಮ್ಮ ಮನೆಗಳಲ್ಲಿ ಕೂಡ ನಿಮ್ಗೆ ಅಟ್ಯಾಕ್ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಮುಂಚೆ ಅವೇರ್ನೆಸ್ ತಿಳಿಸಿ, ಜನಗಳಿಗೆ ತಿಳಿಸಿ, ನಮಗೆ ಹಿಂಗಾಗಿದೆ ಅಂತ. ಅದನ್ನೇ ಅಹೋರಾತ್ರ ಮಾಡಿದ್ದು. ಇಲ್ಲಿ ಸತ್ತಿದ್ದಾರೆ, ನೀವು ಜಾಗೃತರಾಗಿ. ಸಾವಿರಾರು ಮೇಲ್ಸು ನಿಮ್ಮಿಂದ ಆಡೋದನ್ನು ಬಿಟ್ಟೆ ಸಾರ್, ಉದ್ಧಾರ ಆದೆ ಸಾರ್. ಖುಷಿ ಆಯಿತು. ತಾಯಿ ತನ್ನ ಕಾಲಿಗೆ ಮಗುವಿನ ದಾರ ಕಟ್ಕೊಂಡು ತಾಯಿ ನೇಣಿಗೆ ಬಿದ್ದಾಗ ಆ ಕಾಲಿಗೆ ಮಗು ನೇಣಿಗೆ ಬಿದ್ದಿರುವಂಥ ಘಟನೆಗಳು ಈ ಆನ್ಲೈನ್ ಗ್ಯಾಮ್ಲಿಂಗಿಂದ ಆಯಿತು. ಎಂಥ ವಿಕೃತ ಇದು. ಇದನ್ನು ನಿಲ್ಲಿಸಿದಿನಲ್ಲ, ನನ್ನ ಸರ್ವಸ್ವವೂ ಹೋದರೂ ಪರವಾಗಿಲ್ಲ, ಸಾರ್ಥಕ ಭಾವ ಇದೆ ಇವನಲ್ಲಿ. ಅಲ್ಲ, ಒಂದು ನನಗಿಲ್ಲಿ ಪ್ರಶ್ನೆ ಅತ್ಯಂತ ಸಹಜವಾಗಿ ಮೂಡ್ತಾ ಇದೆ. ಒಂದು ಪ್ರಶ್ನೆ, ಅದಕ್ಕೆ ನೀವು ಹೆಂಗೆ ಉತ್ತರ ಕೊಡ್ತೀರೋ ಗೊತ್ತಿಲ್ಲ. ನೀವೇನೋ ಹೇಳಿದ್ರಿ, ಇದೆಲ್ಲವನ್ನು ಕೂಡ ನಾನು ಎಲ್ಲವನ್ನೂ ಕಳ್ಕೊಂಡೆ, ಒಬ್ಬಂಟಿ ಆದೆ, ನಾನು ಬೀದಿಗೆ ಬಂದೆ, ಬೀದಿಗೆ ನಿಂತೆ. ಆದರೆ ಇದೆಲ್ಲವನ್ನು ಕೂಡ ನಾನು ಸಮಾಜಕ್ಕೆ ಕೊಡ್ತಿರುವಂಥ ಶುಲ್ಕ ಅಂತ ಅಂದ್ಕೊಂಬಿಡೀನಿ ಅಂತ. ನೀವೇನೋ ನಿಮ್ಮ ಶುಲ್ಕ ಕಟ್ಟಿಬಿಟ್ರಿ, ಆದರೆ ಸಮಾಜ ಶುಲ್ಕ ಕಟ್ಟಬೇಕಲ್ಲ, ಅದು ಹೇಗೆ ಅಂತ. ಇಲ್ಲ, ಇವನು ಆರಂಭ ಮಾಡಿದ್ದೆ ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಸಂಘಟನೆ. ನಮ್ಮಲ್ಲಿ ಹಣ ಅನ್ನೋ ಹೆಸರೇ ಬರೋದಿಲ್ಲ. ಹಣ ನೋಡಿದ್ರೆ ಹೆಣ ಆಗ್ತೀವಿ ನಾವು. ಯಾಕಂದರೆ ಹಣನೇ ನಮ್ಮನ್ನು ನಾಶ ಮಾಡೋದು. ಇವತ್ತು ಯಾವುದೋ ಒಂದು ಅತ್ಯಾಚಾರದ ವಿರುದ್ಧ ಕೇಸಲ್ಲೂ ಅವ್ರ ಹಣ ತೊಗೊಂಡಿದ್ದಾರೆ, ಇವ್ರ ಹಣ ತೊಗೊಂಡಿದ್ದಾರೆ. ಹಣದಲ್ಲೇ ಎಂಡ್ ಆಗ್ತಾ ಇದೆ ವಿನಃ ಸತ್ತ ಮಗುವನ್ನು ಮರಿತಾ ಇದ್ದಾರೆ. ಹಾಗಾಗಿ ನಾವು ಹಣದಿಂದ ದೂರ ಉಳಿದ್ವಿ. ನಮ್ಮ ಕರ್ನಾಟಕ ಎಷ್ಟು ಶ್ರೇಷ್ಠ ಅಂದರೆ, ನಾನು ಶೂನ್ಯನಾಗಿ ಬೆಂಗಳೂರಿಗೆ ಬಂದಾಗ ದಿನಕ್ಕೊಬ್ಬರು ಮನೇಲಿ ಊಟ ಮಾಡಿದ್ರು ನನ್ನ ಸಾವಿನ ತನಕ ಸಾವಿರಾರು ದಿನ ಬದುಕ್ಬೋದು, ಅಂತಹ ಪ್ರೀತಿ ಕೊಟ್ಟಿದ್ದಾರೆ. ಹಾಗಾಗಿ ನನಗೇನು ಕಳ್ಕೊಂಡ ಭಾವನೆ ಇಲ್ಲ. ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ತಮ್ಮದು.
ಮುಂಬೈನಲ್ಲಿ ತಾವು ಹೋರಾಟಕ್ಕಿಳಿದಿರಿ, ಮುಂಬೈನ ಪೊಲೀಸ್ ಸ್ಟೇಷನ್ನಲ್ಲಿದ್ದೀರಿ. ನನ್ನ ವಿಡಿಯೋನು ಕೂಡ ನಮ್ಮ ಪ್ರೇಕ್ಷಕರಿಗೆ ನಾನು ತೋರಿಸ್ತೀನಿ. जानवर जैसे मारा है, बोला है ये आदमी समता नगर पुलिस स्टेशन में बोलता है, हमसे नहीं मारता है ये आदमी, वो आदमी मारा है, वो आदमी मेरे को कैसा विश्वास करणार, क्या विश्वास करणार, हम लोग को मारा है, दर दर दरा जानवर जैसे खींचा है, शर्ट पूरा फाड़ा है, ये जानवर जैसे मेरा बेटा का उम्र है, जानवर से ज्यादा मारा है, और ये चोर का जैसे मारा है मेरे को, ये मेरा बेटी के साथ अंदर डाला है, देखो लोग ये मैं क्या है, चोर को भी नहीं छू सकते, किसी का बदन छू नहीं सकते। देखिए दोस्तों कैसे हालत की है इनके, शर्ट फाड़ा हुआ है, देखिए पूरा मारा है बदन को, दर दर दरा खींच के आया, दो लोग जानवर जैसे खींच के आया मेरे को। ದೊಡ್ಡ ಸ್ಕ್ಯಾಮ್ ಇವ್ರದು ನೋಡಿ, ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ, ಯಮ್ಮನ್ನ ವಿಟ್ನೆಸ್ ತಯಾರು ಮಾಡ್ತಾ ಇದ್ದಾರೆ, CCTV ಇದೆ, ಎಲ್ಲ ನೆಗೆಟಿವ್ ವಿಟ್ನೆಸ್. गलत विटनेस कैसे लगाता है, कॉर्नर में जाके मारता है क्या वो नीलेश, यही संस्कार है क्या तेरा नीलेश? बेटा फंसेगा, सत्य का विरुद्ध मत करो। क्या ये क्या कर रहे हैं, ये क्या कर रहे हैं? हमारा एगेनिस्ट विटनेस तैयार कर, वो कैसे उसको क्या किया? माँ कसं काय, कसं काय तू कसं काय विटनेस आहेस? करने दो। हाँ, कोणा विरुद्ध वीडियो तुझ्याकडे? इनोसेंट पीपल को विटनेस बना रहा है। हाँ, बनवा साहेब बोल रहा है। ನಿಮ್ಮ ಬಟ್ಟೆ ಹರಿದಿದೆ, ನೀವು ಅಸ್ತವ್ಯಸ್ತವಾಗಿದ್ದೀರಿ, ನೀವು ನಿರಂತರವಾಗಿ ಪೊಲೀಸ್ ಸ್ಟೇಷನಲ್ಲೇ ನಿಂತ್ಕೊಂಡು ಪೊಲೀಸರ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಿ. ಅದೇನು ಘಟನೆ ಅದು? ಅದಕ್ಕೂ ಕೃತಜ್ಞತೆ ಇದೆ. ಹೋರಾಟ ಏನಂದರೆ, ಇದು ಸಾವಿನ ಭಯ ಕೊಂದಿತ್ತು, ಅಲ್ಲಿ ಸಾವಿನ ಭಯ ಬಿಟ್ಟು ಹೋರಾಡಿದ್ದು. ಅಲ್ಲಿ ಪಾಸ್ಪೋರ್ಟ್ ವಿಚಾರಕ್ಕೆ ಲಂಚಗುಳಿತನ ನಡೀತಾ ಇತ್ತು, ಅದನ್ನು ಖಂಡಿಸಿ ಕೂತಾಗ ಅವರು ಪ್ರಾಣಿಗಳಿಗೆ ಒದ್ದು ಒಳಗಾಕಿದ್ರು. ಕಾಮನ್ ಮ್ಯಾನಿಗೆ ಒಂದು ಕಾಮನ್ ಗೊತ್ತಿರಲಿ, ಪ್ರತಿ ಪೊಲೀಸ್ ಸ್ಟೇಷನಲ್ಲೂ CCTV ಇರುತ್ತೆ, ಆ ಜ್ಞಾನ ಇತ್ತು, ಅದು ಸೆಂಟ್ರಲೈಸ್ಡ್ ಸ್ಟೇಷನಲ್ಲಿ ನೋಡ್ತಾರೆ. ಹಾಗಾಗಿ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನು ನೆನೆದು ನಾನು ಧ್ವನಿಯಿಂದ ಖಂಡಿಸಿದೆ. ಅಲ್ಲಿಗೆ ಕಮಿಷನರ್ ಆಫ್ ಮುಂಬೈ ಬಂದು ಆ ಎಲ್ಲ ಪೊಲೀಸ್ ಸ್ಟೇಷನ್ನ ಮುಚ್ಚಿದ್ರು, 6 ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದ್ರು, ಅವ್ರನ್ನ ಡಿಬಾರ್ ಮಾಡಿದ್ರು, ಗೌರವದಿಂದ ಮನಸ್ಸನ್ನ ಸಮಾಧಾನ ಮಾಡಿದ್ರು, ಕ್ಷಮೆ ಕೇಳಿದ್ರು, ನನ್ನ ಆಚೆ ಕರ್ಕೊಂಬಂದರು. ಇದು ನಮ್ಮ ಧ್ವನಿಗೆ ಆ ಶಕ್ತಿ ಇರುತ್ತೆ. ಅದಕ್ಕೆ ಒಂದೇ ಒಂದು ನೀವು ಕೊಡಬೇಕಾಗಿರೋ ಬಳುವಳಿ ಅಂದರೆ, ನಿಮ್ಮ ಸಾವಿಗೆ ನೀವು ಅಂಜಬಾರ್ದು. ಅಲ್ಲ, ನೀವು ನಿಮ್ಮ ನೋಡಿದ ನನಗೊಂದು ಅನ್ನಿಸ್ತು, ನನಗೆ ನೀವು ನಗನಗ್ತಾ ಮಾತಾಡ್ತಾ ಇದ್ದೀರಿ. ಒಂಥರ ಏನಂದರೆ, ಎಲ್ಲವನ್ನು ಕಳ್ಕೊಂಡು ಕೂಡ ಈ ಕಳ್ಕೊಂಡಾದ್ಮೇಲೆ ತುಂಬಿಕೊಳ್ಳುವಂಥ ಮನೋಭಾವನೆ ರೀತಿಯಲ್ಲಿದ್ದೀರಿ ನೀವು ಅಂತೇಳಿ. ಅಲ್ಲ, ಈ ತುಂಬೋದು ಅಂತಂದರೆ ಅದು ಬೇರೆ ರೀತಿ, ಈ ಧನ ಸಂಪತ್ತು ಆ ಥರ ತುಂಬಿಕೊಳ್ಳೋದಲ್ಲ. ಒಂದೇನೋ ಒಂದು ಆತ್ಮತೃಪ್ತಿ, ಹೌದು, ಒಂದು ಸಂತೃಪ್ತಿ, ಒಂದು ಸಂತೋಷ, ಒಂದು ಸಾರ್ಥಕತೆ, ಅದನ್ನು ತುಂಬಿಕೊಳ್ಳೋ ರೀತಿಯಲ್ಲಿ ಕಾಣ್ತಾ ಇದ್ರಿ. ನನಗೆ ಕೃಷ್ಣ ಮತ್ತು ಕೃಷ್ಣನ ಮುಖ ನೆನಪಾಗ್ತಾ ಇದೆ. ಅವನಿಗೆ ಈ ಕಷ್ಟಗಳು ಬಂದಂಥ ಸಂದರ್ಭದಲ್ಲೆಲ್ಲ ಅವನು ನಗ್ತಾ ಇದ್ದಂತ. ಅವನಿಗೆ ಅವನ ಅಳಿಯ ಬಾಯಿಗೆ ಬಂದಂಗೆ ಬೈತಾ ಇದ್ದ, ಆ ಬೈತಿರ್ಬೇಕಾದ್ರೆ ಅವ್ನು ನಗ್ತಾ ಇದ್ದಂತೆ. ಅವನು ಪಂಚಾಯತಿಗೆ ಹೋದಂಥ ಸಂದರ್ಭದಲ್ಲಿ ದುರ್ಯೋಧನ ಅವನನ್ನ ಒಳಗಡೆ ಹಾಕಿ ಇವನ್ನ ಅಂತ ಅಂದಾಗಲೂ ಕೂಡ ನಗ್ತಾ ಇದ್ದಂತೆ. ಅಷ್ಟೇ ಅಲ್ಲ, ತನ್ನ ಮಗ ತಪ್ಪು ಮಾಡಿ ಬಂದು ಎದುರುಗಡೆ ನಿಂತಂಥ ಸಂದರ್ಭದಲ್ಲೂ ಕೂಡ, ಅಯ್ಯೋ ಎಂಥಾದೇನು ತಪ್ಪು ಮಾಡಿಬಿಟ್ರಿ ನೀನು ಅಂತ ಅವನು ಬರ್ಬೇಕಾರೆ ಅಂದ್ಕೋತಾನೆ ಸಾಂಬ. ಅಯ್ಯೋ, ನಮ್ಮ ಅಪ್ಪನ ಎದುರುಗಡೆ ನಿಲ್ಲೋದು ಹೆಂಗೆ, ನಾನು ಅವ್ನು ಫೇಸ್ ಮಾಡೋದು ಹೆಂಗೆ ಅಂತ ಅವ್ರ ಅಪ್ಪನ ನೋಡಿ ಶಾಕ್ ಆಗಿಬಿಡ್ತಾನೆ. ಯಾಕಂದ್ರೆ ಅವ್ರ ಅಪ್ಪ ನಗ್ತಿರ್ತಾನೆ ಆ ಸಂದರ್ಭದಲ್ಲಿ, ಮುಗುಳ್ನಗು ಇರುತ್ತೆ ಅವನಿಗೆ.
ಈ ರೀತಿ ಈ ಕಳೆದುಕೊಂಡಾದ ಮೇಲೆ ಬರುವಂಥ ನಗುನ ಇದು ಏನಿದೆ, ಇದರ ಅರ್ಥ ಏನು ನನಗೆ ಅರ್ಥ ಆಗಿಲ್ಲ ನನಗಿದು. ನೋಡಿ, ಎಲ್ಲದಕ್ಕಿಂತ ಶ್ರೇಷ್ಠ ಜ್ಞಾನ. ಅದು ಚಿಕ್ಕ ವಯಸ್ಸಿಗೆ ಸ್ವಲ್ಪ ಜ್ಞಾನಾರ್ಜನೆ, ತಾತನ ಕಥೆಗಳು, ಪುಸ್ತಕದ ಅಧ್ಯಯನದಿಂದ ಬಂತು. ಆ ಜ್ಞಾನಕ್ಕಿಂತ ಶ್ರೇಷ್ಠ ಏನೋ ಒಂದಿದೆ ಅಂತ ಗೊತ್ತಾಯಿತು, ಅದೇ ಧ್ಯಾನ. ಧ್ಯಾನದಲ್ಲೇ ಎಂಡ್ ಆಗೋಯ್ತು, ಧ್ಯಾನದಿಂದ ನಮಗೆ ಸುಖ ಸಿಕ್ಬಿಡ್ತು ಅಂತ ಅಂದ್ಕೊಂಡಾಗ ಧ್ಯಾನವನ್ನು ಮೀರುವುದೊಂದು ಶಕ್ತಿ ಇದೆ, ಅದೇ ಫೈನಲ್ ಅಂತ ಗೊತ್ತಾಯಿತು. ಅದೇ ತ್ಯಾಗ. ಅದನ್ನೇ ಸಕ್ಕುಬಾಯಿ ಅವರು ಧ್ಯಾನನೂ ಮಾಡಿಲ್ಲ, ಜ್ಞಾನನೂ ಮಾಡಿಲ್ಲ, ಆದರೆ ತ್ಯಾಗದಿಂದ ಮುಕ್ತಿ ಪಡೆದರು. ಆ ತ್ಯಾಗನೇ ನಿಷ್ಕಾಮ ಕರ್ಮ. ಜಗತ್ತಿಗೆ ಮರ ಗಿಡ ಕಾಪಾಡೋದು, ಪ್ರಾಣಿ ಪಕ್ಷಿ ಕಾಪಾಡೋದು, ಏನನ್ನು ಬಯಸಬಾರ್ದು. ಅದರಿಂದ ಇದನ್ನು ಮಾಡೋದ್ರಿಂದ ಅತ್ಯಧಿಕ ಲಾಭ ಅಂದರೆ ಆನಂದ, ಮುಕ್ತಿ. ಎಲ್ಲೋದ್ರೂ ಊಟ ಸಿಗುತ್ತೆ, ಸಂತೋಷ, ನೆಮ್ಮದಿ ಸಿಗುತ್ತೆ, ಪ್ರೀತಿಯ ಆಲಿಂಗನ ಸಿಗುತ್ತೆ. ಆ ತ್ಯಾಗದ ರುಚಿ ಗೊತ್ತಾದ ತಕ್ಷಣ ನಾವೆಲ್ಲವನ್ನು ತ್ಯಾಗ ಜ್ಞಾನವನ್ನು ಕಲಿಸುತ್ತೆ, ಧ್ಯಾನವನ್ನು ಕಲಿಸುತ್ತೆ. ಆ ತ್ಯಾಗನೇ ದೇಶಭಕ್ತಿ, ದೈವಭಕ್ತಿ. ಅಲ್ಲ, ಕೊನೆಯದಾಗಿ ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ಏನು ಎಲ್ಲದನ್ನೂ ಮಾಡಲಿಕ್ಕೆ ಕೇಂದ್ರ ಸರ್ಕಾರವೇ ಬರಬೇಕಾ? ಜನರಲ್ಲಿ ಜಾಗೃತಿ ಅನ್ನುವಂಥದ್ದಿಲ್ವಾ? ಎಲ್ಲರನ್ನೂ ಕೂಡ ಎಬ್ಸಕ್ಕೆ ಅಹೋರಾತ್ರನೇ ಎದ್ದು ನಿಲ್ಲಬೇಕಾ? ತನ್ನ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಕಳ್ಕೊಂಡು ಬಂದು ಬೀದಿಗೆ ನಿಲ್ಲಬೇಕಾ? ಜನಗಳಿಗೆ ನಮ್ಮತನ ಅನ್ನುವಂಥದ್ದಿಲ್ವಾ? ಎಲ್ಲೋ ಒಂದು ಕಡೆಗೆ ಏನು ಅಂದರೆ ನಮ್ಮ ಮನಸ್ಸು, ನನ್ನೊಳಗಡೆ ಇರುವಂಥ ನಾನು, ನನ್ನ ತಪ್ಪೆ ಯಾವುದು, ಒಪ್ಪೆ ಯಾವುದು ಅನ್ನುವಂಥ ಮನೋಭಾವನೆ ಜನಗಳಲ್ಲಿಲ್ವಾ? ಇರುವೆ ತೂತು ಮಾತ್ರ ಹೊರಗೆ ಕಾಣುತ್ತೆ, ಇರುವೆ ಏನೂ ಗೊತ್ತಾಗೋದಿಲ್ಲ. ಒಂದೆರಡು ಇರುವೆ ಗೊತ್ತಾಗುತ್ತೆ. ಒಳಗಡೆ ಹೋದರೆ ಸಾವಿರಾರು ಲಕ್ಷಾಂತರ ಇರುವೆಗಳು, ದೊಡ್ಡ ಗೃಹ, ನಮ್ಮ ಮನೆ ಎಷ್ಟು ಇರುತ್ತೋ ಅಷ್ಟು ದೊಡ್ಡ ಇರುವೆ ತೂತಿರುತ್ತೆ. ಹಾಗೆ ಇದು ಗೊತ್ತಾಗಿಲ್ಲ ಅಷ್ಟೇ ನಿಮಗೆ. ಅಹೋರಾತ್ರನ ಹೋರಾಟಗಳಿಂದ ವೃಕ್ಷ ರಕ್ಷಾ, ಪಕ್ಷಿ ರಕ್ಷಾ, ಪ್ರಾಣಿ ರಕ್ಷಾ, ಉರುಗ ರಕ್ಷಾ ಇವೆಲ್ಲ ಅರಣ್ಯಾಧಿಕಾರಿಗಳು ಇಲ್ಲದೇ ಇದ್ದರೂ ನಾವೇ ಮಾಡಬೇಕು, ನಮ್ಮ ಜವಾಬ್ದಾರಿ ಅಂತ ಮಾಡ್ತಾ ಇರೋರು ಕರ್ನಾಟಕದಾದ್ಯಂತ ಅಲ್ಲ, ಅಖಂಡ ಭಾರತ ವೃಕ್ಷ ರಕ್ಷದಲ್ಲಿ ಅಖಂಡ ಭಾರತ ಎಲ್ಲ ಹರಡ್ಕೊಂಡಿದ್ದಾರೆ ಇವಾಗ. ಅದಕ್ಕೆ ಗ್ರೂಪ್ಸ್ ಇದೆ, ವಾಟ್ಸಪ್ ಗ್ರೂಪ್ಸ್ ಇದೆ. ಅವರು ಏನೋ ಒಂದು ತೃಪ್ತಿ. ಆಫೀಸ್ಗೆ ಹೋಗೋರು ಕಟಿಂಗ್ ಪ್ಲೇಯರ್ ಜೋಬಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಮರಗಳಿಗೆ ಮೆತ್ತಿರೋ ಪಾಂಪ್ಲೆಟ್ಸ್ ತೆಗೆಯೋದಕ್ಕೆ, ಮೊಳೆ ತೆಗೆಯೋದಕ್ಕೆ. ಏನು ಸಿಕ್ಕಿದ್ರೆ ತನ್ನ ಕೈಲಾದಷ್ಟು. ನಮ್ಮದು 900 ಎಕರೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ 900 ಎಕರೆ ಸುತ್ತಳತೆ ಎಲ್ಲ ನಮ್ಮದೇ ಅಂತ. ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣೋದು 900 ಎಕರೆ. ಆ 900 ಎಕರೆಯಲ್ಲಿ ಯಾವ ಮರ ಇದ್ರೂ ಅದು ನನ್ನದೇ ಮರ, ಯಾವ ಪ್ರಾಣಿ ಇದ್ರೂ ನನ್ನದೇ ಪ್ರಾಣಿ. ಅವುಗಳ ರಕ್ಷಣೆ ನನ್ನ ಹೊಣೆ. ಅದರಿಂದ ಆಚೆ ಹೋಗ್ಬೇಕು ಅಂದರೆ ಆಟೋ ರಿಕ್ಷಾ ಬೇಕು, ಆಟೋ ರಿಕ್ಷಾಗೆ ದುಡ್ಡು ಕೊಡಬೇಕು. ನಮ್ಮದು ಹಣವಿಲ್ಲದ ಸಂಘಟನೆ. ಹಣ ಕಟ್ ಮಾಡಿದೆ, ನಾವು ಹೋಗೋ ದಾರಿ ಎಲ್ಲ ನಮ್ಮದೇ. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ 900 ಎಕರೆ ನಂದು. ಇದು ನೋಡಿ ನಮ್ಮಲ್ಲಿ ಆಸೆ ಕೊಂದುಬಿಡುತ್ತೆ. ನಾನು ಆಸ್ತಿ ಮಾಡಬೇಕು ಅನ್ನೋ ಆಸೆ ಕೊಂದುಬಿಡುತ್ತೆ. ಈ 900 ಎಕರೆ ನಂದು. ನಿಮ್ಮ ಮನೆ ಮುಂದೆ ಬಂದರೆ ನಿಮ್ಮ ಮನೆ ನಂದು. ನಿಮ್ಮ ಮನೆಗೆ ಬಂದು ನೀರು ಕೇಳಿದ್ರೆ, ಮಜ್ಜಿಗೆ ಕೇಳಿದ್ರೆ ಇಲ್ಲ ಅನ್ನಲ್ಲ ನೀವು. ಓಕೆ, ಓಡಿಸ್ಬೋದು ನೀವು, ಓಡಿಸಿದ್ರು ನನಗೆ ಕೊಡ್ತಾ ಇಲ್ಲ ನಮ್ಮ ಮನೆಯವರು ಅಂತ ತಿಳ್ಕೊತೀನಿ. ಎಂಥ ಚೆನ್ನಾಗಿರುತ್ತೆ ನೋಡಿ. ಆಕಾಶ ನಂದು, ಗಾಳಿ ನಂದು, ಸಮುದ್ರ ನಂದು, ಸರೋವರ ನಂದು. ಎಷ್ಟು ಕಾನ್ಸೆಪ್ಟ್, ಎಷ್ಟು ಚೆನ್ನಾಗಿದೆ ನೋಡಿ. ನಂದೇ ಆಗಿದ್ರು ಸತ್ತ ಮೇಲೆ ನಂದಲ್ಲ ಅದು. ಇದು ನಂದೇ ಆಗಿದೆ, ನಾನು ಸತ್ರು ನಂದೇ. ಎಂಥ ಮಾತು. ನಿಮ್ಮ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಆ್ಯಂಡ್ ನಿಮಗೆ ಹರಸುವಷ್ಟು ದೊಡ್ಡವರು ನಾವಲ್ಲ, ಆದರೆ ಭಗವಂತ ನಿಮಗೆ ನೆಮ್ಮದಿ ಕೊಡಲಿ, ಭಗವಂತ ನಿಮಗೆ ಇನ್ನಷ್ಟು ಹೋರಾಟ ಮಾಡುವಂಥ ಶಕ್ತಿ ಕೊಡಲಿ. ಕೊನೆಯದಾಗಿ ಒಂದು ಮಾತು ಹೇಳಬೇಕು. ಇವ್ರು ಎಡಿಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅಹೋರಾತ್ರ ಕಂಡ ರಂಗನಾಥರ ಬಗ್ಗೆ ಹೇಳಬೇಕು. ಯಾಕೆ ರಂಗನಾಥ್ ಅಹೋರಾತ್ರಿಗೆ ಇಷ್ಟ ಅಂದರೆ, ಆತನನ್ನು ನಾನು ಇವಾಗ ಕೆದಕೋಕೆ ಶುರು ಮಾಡಿದ್ರೆ ಫುಲ್ ಉಲ್ಟಾ ಆಗಿಬಿಡುತ್ತೆ ಕಾನ್ಸೆಪ್ಟು. ನೀವು ಆತನ ಮೋಹದಲ್ಲಿ ಬಿದ್ದು ಬಿಡ್ತೀರಿ. ಅಂತಹ ಜ್ಞಾನಿ. ಒಂದು ಪಿಕ್ಚರ್ ಹೆಸರು ಹೇಳಿದ್ರೆ ಸಾಕು, ಕವಿರತ್ನ ಕಾಳಿದಾಸ ಆಗಲಿ, ಭಕ್ತ ಕುಂಬಾರ ಆಗಲಿ, ಆ ಪಿಕ್ಚರ್ ನೀವೆಲ್ಲ ಇವತ್ತು ಕರ್ನಾಟಕದಲ್ಲಿ ಇವತ್ತು ರಾತ್ರಿಗೆ ಹೈಯೆಸ್ಟ್ ವ್ಯೂಸ್ ಆಗಿರುತ್ತೆ. ಆ ರೀತಿ ಮಾತಾಡೋಂಥ ಪ್ರತಿಭೆ ಅದು. ಆತನ ಮುಂದೆ ಕೂತ್ಕೊಳ್ಳೋದೇ ಒಂದು ಅದೃಷ್ಟ. ನಮ್ಮ ಭಾಗ್ಯ ಇದು. ಥ್ಯಾಂಕ್ ಯು ವೆರಿ ಮಚ್. ಇದು ಈ ಸರಣಿ ಇಲ್ಲಿಗೆ ನಿಲ್ಲಲ್ಲ, ಈ ಸರಣಿ ಮತ್ತೆ ಮುಂದುವರಿಯುತ್ತೆ. ಧನ್ಯವಾದ. ಥ್ಯಾಂಕ್ ಯು. ಇವ್ರ ಬಗ್ಗೆ ಹೇಳಿದ್ದು ದಯವಿಟ್ಟು ಎಡಿಟ್ ಮಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು. ಓಕೆ, ಇದು ನೋಡಿ, ಸಂಸಾರದಲ್ಲಿ ಒಬ್ಬರು ಅವಧೂತರಿದ್ದಾರೆ ಅಂತಂದರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಹೋರಾತ್ರ ಅಂತೀನಿ ನಾನು. ನಾವು ಅಲ್ಲಿ ಇಲ್ಲಿ ಹೋರಾಟ ಮಾಡುವಂಥವ್ರನ್ನ ನಾವು ನೋಡ್ತೀವಿ, ವಿಪರೀತ ಹೋರಾಟ, ಅಹೋರಾತ್ರಿ ಧರಣಿ, ಅಹೋರಾತ್ರಿ ಹೋರಾಟ. ಇವ್ರದ್ದು ಅಹೋರಾತ್ರ ಅವ್ರದ್ದು ಯಾವಾಗಲೂ ಕೂಡ ಹೋರಾಟವೇ, ಅಹೋರಾತ್ರಿ ಅವ್ರದ್ದು ಹೋರಾಟವೇ ಅವ್ರದ್ದು. ಒಂದು ಸರಿ ಹೋರಾಟಕ್ಕೆ ಇಳಿದ್ರೆ ಯಾವುದೇ ಕಾರಣಕ್ಕೂ ಅಂಜುವಂಥ ವ್ಯಕ್ತಿತ್ವ ಅಲ್ಲವೇ ಅಲ್ಲ. ನಾವು ಯಾಕೆ ಅವ್ರನ್ನ ಇಷ್ಟಪಡ್ತೀವಿ ಅಂತಂದರೆ, ಇಂಥವ್ರು ಇರೋದ್ರಿಂದಲೇ ಸಮಾಜದಲ್ಲಿ ಅಂಕು ಡೊಂಕುಗಳನ್ನು
ತಿದ್ದುವಂಥವರು ಅಲ್ಲಲ್ಲಲ್ಲಲ್ಲೇ ಹುಟ್ಕೊಂಡ್ಬಿಡ್ತಾರೆ. ಹೀಗೆ ಇವರು ತಯಾರು ಮಾಡಿರುವಂಥವ್ರ ಸಂಖ್ಯೆ ಕೂಡ ಭಾಳ ಇದೆ. ಸದ್ದಿಲ್ಲದೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಹೇಳ್ದಂಗೆ ಇರುವೆಗಳ ರೀತಿಯಲ್ಲಿ ತಮ್ಮ ಕಾಯಕದಲ್ಲಿ ತಾವು ನಿರತರಾಗಿದ್ದಾರೆ. ನಿಜಕ್ಕೂ ಇಂಥವರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.